ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಗನಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಇಲ್ಲ, ಸುಪ್ರೀಂ ಕೋರ್ಟ್ ಹೊಸ ನಿಯಮ. ತಂದೆಯ ಆಸ್ತಿಗೆ ಸಂಬಂಧಪಟ್ಟಂತೆ ದೊಡ್ಡ ಬದಲಾವಣೆ. ಇನ್ನು ಮುಂದೆ ನಿಮ್ಮ ಮಗನಾದರೂ ನಿಮ್ಮ ಸ್ವಂತ ಆಸ್ತಿಯಲ್ಲಿ ಯಾವುದೇ ಹಕ್ಕು ಪಡೆಯುವುದಿಲ್ಲ. ಸುಪ್ರೀಂ ಕೋರ್ಟ್ ಹೊಸ ನಿಯಮ ಜಾರಿಗೆ ತಂದಿದೆ. ಕೇಳಿ ನಿಮ್ಮ ಆಸ್ತಿಯ ಮೇಲೆ ಈಗಿನ ನಿಯಮ ಏನು ಎಂದು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ತಂದೆಯು ಸ್ವಂತ ಹಣದಿಂದ ಖರೀದಿಸಿದ ಆಸ್ತಿಯ ಮೇಲೆ ಮಕ್ಕಳಿಗೆ ಯಾವುದೇ ಹಕ್ಕು ಇಲ್ಲ. ತಂದೆಯು ತಮ್ಮ ಸ್ವಂತ ಸಂಪಾದನೆಯ ಆಸ್ತಿಯನ್ನು ಯಾರಿಗೂ ಕೊಡುವ, ದಾನ ಮಾಡುವ ಅಥವಾ ಉಡುಗೊರೆಯಾಗಿ ನೀಡುವ ಹಕ್ಕನ್ನು ಹೊಂದಿರುತ್ತಾರೆ. ಇದನ್ನು ಸ್ವಆರ್ಜಿತ ಆಸ್ತಿ ಎಂದು ಕರೆಯುತ್ತಾರೆ. ಸ್ವಯಾರ್ಜಿತ ಆಸ್ತಿಯಲ್ಲಿ ಮಗನಾದರೂ ಅಥವಾ ಹೆಣ್ಣು ಮಗಳಾದರೂ ಯಾವುದೇ ಹಕ್ಕು ಹೊಂದುವುದಿಲ್ಲ. ಕೇವಲ ಪಿತ್ರಾರ್ಜಿತ ಆಸ್ತಿ, ಅಂದರೆ ತಂದೆಯಿಂದ ಬಂದ ಅಥವಾ ಪರಂಪರೆಯಿಂದ ಬಂದ ಆಸ್ತಿ ಮಾತ್ರ ಮಕ್ಕಳ ಪಾಲಿಗೆ ಹಕ್ಕನ್ನು ನೀಡುತ್ತೆ. ಸುಪ್ರೀಂ ಕೋರ್ಟ್ ಮತ್ತೊಂದು ಆದೇಶ ಹೇಳಿದ್ದು, ತಂದೆ ಅಥವಾ ತಾಯಿ ತಮ್ಮ ಮಕ್ಕಳಿಗೆ ದಾನ ಮಾಡಿದ ಆಸ್ತಿಯನ್ನು ಮರಳಿ ವಾಪಸ್ ಪಡೆಯಬಹುದು. ವಿಶೇಷವಾಗಿ ಮಕ್ಕಳು ಪೋಷಕರನ್ನು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ಕಳಿಸುವ ಅಥವಾ ಪೋಷಕರ ವೆಚ್ಚಕ್ಕೆ ಸಹಾಯ ಮಾಡದ ಸಂದರ್ಭದಲ್ಲಿ ಈ ನಿಯಮ ಉದ್ದೇಶ ಪೋಷಕರನ್ನು ಆರ್ಥಿಕ ಮತ್ತು ಮಾನಸಿಕವಾಗಿ ರಕ್ಷಿಸುವುದು. ಈ ನಿಯಮ ದೇಶಾದ್ಯಂತ ಜಾರಿಗೆ ಬಂದಿದೆ. ತಂದೆಗೆ ಸ್ವಾಗತ. ಮಗನಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಇಲ್ಲ, ಸುಪ್ರೀಂ ಕೋರ್ಟ್ ಹೊಸ ನಿಯಮ. ತಂದೆಯ ಆಸ್ತಿಗೆ ಸಂಬಂಧಪಟ್ಟಂತೆ ದೊಡ್ಡ ಬದಲಾವಣೆ. ಇನ್ನು ಮುಂದೆ ನಿಮ್ಮ ಮಗನಾದರೂ ನಿಮ್ಮ ಸ್ವಂತ ಆಸ್ತಿಯಲ್ಲಿ ಯಾವುದೇ ಹಕ್ಕು ಪಡೆಯುವುದಿಲ್ಲ. ಸುಪ್ರೀಂ ಕೋರ್ಟ್ ಹೊಸ ನಿಯಮ ಜಾರಿಗೆ ತಂದಿದೆ. ಕೇಳಿ ನಿಮ್ಮ ಆಸ್ತಿಯ ಮೇಲೆ ಈಗಿನ ನಿಯಮ ಏನು ಎಂದು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ತಂದೆಯು ಸ್ವಂತ ಹಣದಿಂದ ಖರೀದಿಸಿದ ಆಸ್ತಿಯ ಮೇಲೆ ಮಕ್ಕಳಿಗೆ ಯಾವುದೇ ಹಕ್ಕು ಇಲ್ಲ. ತಂದೆಯು ತಮ್ಮ ಸ್ವಂತ ಸಂಪಾದನೆಯ ಆಸ್ತಿಯನ್ನು ಯಾರಿಗೂ ಕೊಡುವ, ದಾನ ಮಾಡುವ ಅಥವಾ ಉಡುಗೊರೆಯಾಗಿ ನೀಡುವ ಹಕ್ಕನ್ನು ಹೊಂದಿರುತ್ತಾರೆ. ಇದನ್ನು ಸ್ವಆರ್ಜಿತ ಆಸ್ತಿ ಎಂದು ಕರೆಯುತ್ತಾರೆ. ಸ್ವಯಾರ್ಜಿತ ಆಸ್ತಿಯಲ್ಲಿ ಮಗನಾದರೂ ಅಥವಾ ಹೆಣ್ಣು ಮಗಳಾದರೂ ಯಾವುದೇ ಹಕ್ಕು ಹೊಂದುವುದಿಲ್ಲ. ಕೇವಲ ಪಿತ್ರಾರ್ಜಿತ ಆಸ್ತಿ, ಅಂದರೆ ತಂದೆಯಿಂದ ಬಂದ ಅಥವಾ ಪರಂಪರೆಯಿಂದ ಬಂದ ಆಸ್ತಿ ಮಾತ್ರ ಮಕ್ಕಳ ಪಾಲಿಗೆ ಹಕ್ಕನ್ನು ನೀಡುತ್ತೆ. ಸುಪ್ರೀಂ ಕೋರ್ಟ್ ಮತ್ತೊಂದು ಆದೇಶ ಹೇಳಿದ್ದು, ತಂದೆ ಅಥವಾ ತಾಯಿ ತಮ್ಮ ಮಕ್ಕಳಿಗೆ ದಾನ ಮಾಡಿದ ಆಸ್ತಿಯನ್ನು ಮರಳಿ ವಾಪಸ್ ಪಡೆಯಬಹುದು. ವಿಶೇಷವಾಗಿ ಮಕ್ಕಳು ಪೋಷಕರನ್ನು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ಕಳಿಸುವ ಅಥವಾ ಪೋಷಕರ ವೆಚ್ಚಕ್ಕೆ ಸಹಾಯ ಮಾಡದ ಸಂದರ್ಭದಲ್ಲಿ ಈ ನಿಯಮ ಉದ್ದೇಶ ಪೋಷಕರನ್ನು ಆರ್ಥಿಕ ಮತ್ತು ಮಾನಸಿಕವಾಗಿ ರಕ್ಷಿಸುವುದು. ಈ ನಿಯಮ ದೇಶಾದ್ಯಂತ ಜಾರಿಗೆ ಬಂದಿದೆ.